ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣನಲ್ಲಿ ಚರಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ತನ್ನನ್ನು ತಾನು ತಿಳಿಯುವುದು, ತನ್ನನ್ನು ತಾನು ಅರಿತುಕೊಳ್ಳುವುದು, ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದು. ಈ ಮಾರ್ಗದಲ್ಲಿ ಅದ್ವೈತ ಅಂದರೆ ಏನು? ಸಂಸಾರದಲ್ಲಿ ಇದ್ದು ದ್ವೈತದಿಂದ ಯಾವ ರೀತಿ ಹೊರಗಡೆ ಬರಬೇಕು, ಯಾವ ರೀತಿ ಇದನ್ನು ನಿರೀಕ್ಷಣೆ ಮಾಡಬೇಕು, ದ್ವೈತದಿಂದ ಹೊರಬಂದು ಪರಮಾತ್ಮನ ಅನುಭೂತಿ ಯಾವ ರೀತಿ ಪಡೆಯಬೇಕು, ಈ ವಿಷಯದಲ್ಲಿ ನಾವು ನೋಡೋಣ. ದ್ವೈತ ಅಂದರೆ ಏನು? ಆತ್ಮ ಸಾಕ್ಷಾತ್ಕಾರ ಮೊದಲು, ಆತ್ಮ ಸಾಕ್ಷಾತ್ಕಾರ ನಂತರ ಯಾವ ರೀತಿ ನಿನ್ನಲ್ಲೇ ಬದಲಾವಣೆ ನೀವು ಪರಿಪೂರ್ಣ ರೂಪದಿಂದ ಆಗ್ತದೆ ನಾವೀಗ ನೋಡೋಣ. ದ್ವೈತ ಅಂದರೆ ಏನು? ದ್ವೈತ ಅಂದರೆ ಏನು? ಓಂ ಶ್ರೀ ಪರಮಾತ್ಮನೇ ನಮಃ. ದ್ವೈತ ಎಂದರೆ ಎರಡು ಎನ್ನುವ ದೃಷ್ಟಿ. ಸಂಸಾರ ದೃಷ್ಟಿಯಲ್ಲಿ ದ್ವೈತ ಎಂದರೆ ನಾನು ಮತ್ತು ನನ್ನ ಹೊರಗಿನ ವಿಷಯಗಳು ಭಿನ್ನವಾಗುವೆಂದು ನೋಡುವ ಭಾವನೆ. ಸಂಸಾರ ದೃಷ್ಟಿಯಲ್ಲಿ ನಾನು ಮತ್ತು ಹೊರಗಿನ ವಿಷಯಗಳ ವಿಭಿನ್ನವಾಗಿವೆ ಎಂದು ನೋಡುವ ಭಾವನೆ ಆಗಿದೆ. ಅಹಂಕಾರ ಮತ್ತು ಮನಸ್ಸು ಇತ್ಯಾದಿ ಶಕ್ತಿಗಳು ನನ್ನಲ್ಲಿವೆ, ಇತರರು ಬೇರೆ, ಇತರರು ವಸ್ತುಗಳು ದೇವರು ನನ್ನಲ್ಲಿಲ್ಲ, ಬೇರೆ ಯಾವುದಾದರೆ ಎಂಬ ಭಾವಿಸುವುದು. ದೇವರು ನನ್ನಲ್ಲಿಲ್ಲ, ಹೊರಗಡೆ ಇದ್ದಾನೆ ಭಾವಿಸುವುದು. ನಾನು ದುಃಖಿತನು, ಬೇರೆಯವರ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ನನ್ನ ಆಸೆಗಳು, ನನ್ನ ಸಂಕಟಗಳು ನನ್ನದೇ, ಇತರರ ಅನುಭವಗಳು ಬೇರೆ ಅವರು ಅಂತ ಹೇಳೋದು. ವೇದಾಂತದಲ್ಲಿ ಹೇಳ್ತಾರೆ, ದ್ವೈತವು ಸಂಸಾರದ ಮೂಲ ಬಂಧನವಾಗಿದ್ದು ನಾನು ಮತ್ತು ವಿಶ್ವ ಎಂಬ ಭೇದದಲ್ಲಿ ಬಂಧಿಸುತ್ತದೆ. ಸಂಸಾರದಲ್ಲಿ ಇದ್ದು ದ್ವೈತವನ್ನು ಹೇಗೆ ತಿಳಿದುಕೊಳ್ಳಬೇಕು? ಸಂಸಾರದಲ್ಲಿದ್ದು ಸಾಮಾನ್ಯ ಜೀವನದಲ್ಲಿ ಮನಸ್ಸಿನಲ್ಲಿ ಯೋಚನೆ, ನಾನು ಈ ಕೆಲಸ ಮಾಡುತ್ತಿದ್ದೇನೆ, ಅವರು ಬೇರೆ, ದ್ವೈತ ಭಾವ. ಅಹಂಕಾರದಲ್ಲಿ ಗುರುತು, ನಾನು ಸಂತೋಷ ಪಡುವುದು, ದುಃಖತನಾಗುವುದು, ಆತ್ಮ ವಿಷಯ ದ್ವೈತ. ಪ್ರತಿಕ್ರಿಯೆ, ಅನುಭವಗಳಿಗೆ ನಾನು ಅಂಟಿಕೊಳ್ಳುವಿಕೆ, ಬಂಧನ ದ್ವೈತವನ್ನು ಹಂಚಿಸುತ್ತದೆ. ಯಾವುದಕ್ಕೂ ನೀನು ಸಂಪೂರ್ಣವಾಗಿ ಅಂಟಿಕೊಳ್ಳುತ್ತಿದ್ದೀಯೋ ಅದರಿಂದ ದ್ವೈತ ತಿಳಿಯುತ್ತದೆ. ಅವರು ಯಾವ ರೀತಿ ಸಂಸಾರದಲ್ಲಿದ್ದು ದ್ವೈತದಿಂದ ಹೊರಬರುವ ಮಾರ್ಗಗಳಲ್ಲಿ ಮುಖ್ಯ ತತ್ವಗಳು ಹೀಗಿದ್ದಾವೆ. ವಿವೇಕ, ನಾನು ದೇಹ ಮನಸ್ಸು ಭಾವನೆಗಳಲ್ಲ, ನಾನು ನೋಡುತ್ತಿರುವ ಸಾಕ್ಷಿ ಎಂಬ ಅರಿವು. ಮೊದಲನೇದು, ಸಂಸಾರದಲ್ಲಿ ಇದ್ದು ಅವರು ದ್ವೈತದಿಂದ ಹೊರಗಡೆ ಬರುವುದಕ್ಕೆ ನಾನು ದೇಹ ಮನಸ್ಸು ಭಾವನೆಗಳೆಲ್ಲ ನಾನು ನೋಡ್ತಿರುವ ಸಾಕ್ಷಿ ಎಂಬ ಅರಿವು ಬೇಕು. ಇದಕ್ಕೆ ನಾವು ವಿವೇಕ ಅಂತ ಹೇಳ್ತೀವಿ. ಮತ್ತು ಬೇರೆಯದು ಸಾಕ್ಷಿ ಭಾವ, ಪ್ರತಿಯೊಂದು ಅನುಭವವನ್ನು ನೋಡುವ, ಆದರೆ ನಾನೇ ಅಂಟಿಕೊಳ್ಳದಿರುವ ಶಕ್ತಿ. ಸಾಕ್ಷಿ ಭಾವದಲ್ಲಿರುವ ಎಲ್ಲ ಅನುಭವವನ್ನು ನೋಡಬೇಕು, ಆದರೆ ನಾನು ಅಂಟಿಕೊಳ್ಳದಿರುವ ಶಕ್ತಿ ಅಂತ ತಿಳಿಯಬೇಕು. ಅಹಂಕಾರದ ಕ್ಷಯ, ನಾನು ಮಾಡುತ್ತಿದ್ದೇನೆ, ಇದು ನಡೆಯುತ್ತಿದೆ ಎಂದು ಅರಿವು. ಅವರು ವೈರಾಗ್ಯ, ಫಲ ಪರಿಣಾಮ ದುಃಖ ಸಂತೋಷದಲ್ಲಿ ಅಂಟಿಕೊಳ್ಳದಿರುವುದು. ಸರಳವಾಗಿ ಹೇಳಿದ್ದಾದರೆ ನಾನು ಬೇರೆ. ದ್ವೈತ ಅಂದರೆ ನಾನು ಬೇರೆ. ಆತ್ಮ ಸಾಕ್ಷಿಭಾವ ನೋಡುತ್ತಿರುವುದು ಮಾತ್ರ ಗುರುತಿಸಿಕೊಳ್ಳದಿರು. ಅವರು ಇದರಿಂದ ನೀವು ದ್ವೈತದಿಂದ ಮುಕ್ತರಾಗುತ್ತೀರಾ. ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ನಿರೀಕ್ಷೆ ಹೇಗಿರಬೇಕು? ನಿರೀಕ್ಷೆ ಫಲ ಅಥವಾ ಶಕ್ತಿ ಅನುಭವಕ್ಕೆ ಆಗಬಾರದು. ನಾನು ಯಾವುದು ಅಲ್ಲ ಎಂದು ತಿಳಿದುಕೊಳ್ಳುವುದು, ನೋಡುತ್ತಿರುವ ಸಾಕ್ಷಿ ನಾನು ಎಂಬ ಅರಿವು. ಸಾಧನೆ ವೇಳೆ ಧೈರ್ಯ, ಶಾಂತಿ, ಸ್ಥಿರತೆಯನ್ನು ನಿರೀಕ್ಷಿಸುವುದು. ಪ್ರತಿಯೊಂದು ಅನುಭವಕ್ಕೂ ಅವನೇ ಪರಮಾತ್ಮನ ಚೈತನ್ಯ ಆಸ್ವಾದನೆ ಕಾಣಬಹುದು, ಆದರೆ ಅಭಿಮುಖ್ಯತೆ ಇಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ದ್ವೈತ ನಾನು ಮತ್ತು ಬೇರೆ ಎಂಬ ಭಾವನೆ ಬಂಧನಕ್ಕೆ ಕಾರಣವಾಗಿದೆ. ಮತ್ತು ಗುರುತಿಸುವುದು, ಪ್ರತಿಯೊಂದು ಯೋಚನೆ, ಭಾವನೆ, ಘಟನೆಗಳು ನಾನು ಇಲ್ಲ ಎಂದ ಅರಿವು. ಮತ್ತು ದ್ವೈತದಿಂದ ಹೊರಬರುವ ಮಾರ್ಗ ಸಾಕ್ಷಿಭಾವ, ವಿವೇಕ, ವೈರಾಗ್ಯ, ಅಹಂಕಾರದ ಕ್ಷಯ. ಮತ್ತು ಆತ್ಮಸಾಕ್ಷಾತ್ ನಿರೀಕ್ಷೆ, ಫಲವಿಲ್ಲದ ಶುದ್ಧಿ ಅರಿವು. ನೋಡುತ್ತಿರುವ ಸಾಕ್ಷಿ ಆಗಿರುವುದನ್ನು ಮಾತ್ರ ಸಾಕ್ಷಿಯನ್ನು ಅರಿತುಕೊಳ್ಳುವುದು. ಹೇಳುವುದಾದರೆ ತನ್ನನ್ನು ತಾನು ಯಾರು ತಿಳಿದುಕೊಳ್ಳುವರೋ, ತನ್ನನ್ನು ತಾನು
ಏನೆಲ್ಲ ಮೊದಲ ಇದೆ ದ್ವೈತ ಭಾಗದಲ್ಲಿ ನಾನು ಯಾರು ಸಾಧನೆ ಮಾಡುತ್ತಿದ್ದೇನೆ, ಯಾರಿಗೆ ಸಾಧನೆ ಮಾಡುತ್ತಿದ್ದೇನೆ, ಸಾಧನೆ ಮಾಡುವನು ಬೇರೆ, ದೇವರಿಗೆ ಪೂಜೆ ಮಾಡ್ತಾ ಬೇರೆ, ಎರಡು ಭಾವನೆ ಇರುವುದು. ಜೀವ ಮತ್ತು ಪರಮಾತ್ಮನು ಬೇರೆಯಾಗಿದ್ದಾನೆ. ಸಾಧನೆ ಮಾಡುವನು ಸಾಧಕ ಮತ್ತು ಯಾರಿಗೆ ಸಾಧನೆ ಅವರು ಬೇರೆ ಆಗಿದ್ದಾರೆ. ಏನೆಲ್ಲ ಇದು ವಿಷಯ ಅಂತ ನಾನು ಮಾಡುವನು ನಾನು ಮಾಡಿಸುವನು ಏನೇನು ದ್ವಂದ್ವ ಆಯ್ತಲ್ವ. ಇದನ್ನೇ ನಾವು ದ್ವೈತ ಎರಡು ರೂಪದಿಂದ ನೋಡುವುದು. ನಾನು ಬೇರೆ ಪರಮಾತ್ಮ ಬೇರೆ, ಇದನ್ನೇ ತಿಳಿದುಕೊಳ್ಳುವುದು. ಇದನ್ನೇ ತಿಳಿದುಕೊಂಡ ಮೇಲೆ ಇದರಿಂದ ಮೇಲೆ ಆದಾಗ ನೀವು ಮೇಲೆ ಬಂದಾಗ ನೋಡಿದಾಗ ದ್ವೈತದಿಂದ ಪಾರಾಗಲು ಇದನ್ನು ಅರಿಯಬೇಕು. ಸದ್ಗುರುಗಳವರ ಸಾನ್ನಿಧ್ಯ ಬೇಕು. ತನ್ನನ್ನು ತಾನು ಅರಿತಾಗ ನಿರೀಕ್ಷಣೆ ಮಾಡಿದಾಗ ನೀವು ನಿಧಾನವಾಗಿ ಸದ್ಗುರುಗಳು ಹೇಳ್ತಾರೆ ಜೀವ ಪರಮಾತ್ಮ ಏನು ಬೇರೆ ಅಲ್ಲ, ಜೀವ ಪರಮಾತ್ಮ ನೀನೇ ಆಗಿದ್ದೆ, ನಿನ್ನೊಳಗೆ ಇದ್ದೆ, ನಾವು ನೀನೇ ಆಗಿದ್ದೀಯಾ, ಯಾರನ್ನು ಹುಡುಕುತ್ತಿದ್ದೆ ಅವನು ನೀನೇ ಆಗಿದ್ದೀಯಾ, ನಿನ್ನೊಳಗೆ ಇದ್ದಾನೆ, ಅಂತರ್ಯಾಮರು ನಿವಾಸ ಮಾಡುತ್ತಿದ್ದಾನೆ, ನೋಡುವುದಷ್ಟೇ ಶುರು ಮಾಡು. ಯಾವಾಗ ಇವತ್ತಿಂದ ನೀನು ಸಾಕ್ಷಾತ್ಕಾರ ಮೊದಲು ದೈತ್ಯದಲ್ಲಿ ನೀನು ಎಲ್ಲ ಹೊರಗಡೆ ಹುಡುಕುತ್ತಿದ್ದೀಯಾ, ಮಂದಿರನಲ್ಲಿ, ಮಠದಲ್ಲಿ, ಮಸೀದಿಯಲ್ಲಿ, ಚರ್ಚಿನಲ್ಲಿ ಎಲ್ಲ ಹೊರಗೆ ಹುಡುಕ್ತಿದ್ದೀಯಾ, ಅವನು ಪರಮಾತ್ಮ ನಿನ್ನೊಳಗೆ ನಿವಾಸ ಮಾಡುತ್ತಿದ್ದೇನೆ ಒಂದು ನಿನ್ನ ನಿಧಿ ಅನುಭವ. ಯಾರು ತನ್ನನ್ನು ತಾನು ಅರಿಯುವವನೇ ಅವನೇ ಪರಮಾತ್ಮಕ ಅನುಭವ ಅವನಿಗೆ ಆಗುವುದು. ಯಾರು ನನ್ನನ್ನು ಬಿಟ್ಟು ಬೇರೆ ನೋಡಿದರೆ ಅವನಿಗೆ ಅರಿವಾಗ ಅವಕಾಶ ಇಲ್ಲ. ಯಾಕಂದರೆ ಆತ್ಮ ಸಾಕ್ಷಾತ್ಕಾರ ಒಂದು ನಿಧಿ ಅನುಭವ ಆಗಿದೆ. ಆತ್ಮ ಸಾಕ್ಷಾತ್ಕಾರ ಒಂದು ನಿಧಿ ಆಶ್ಚರ್ಯ ಘಟನೆ ಆಗಿದೆ. ಆತ್ಮ ಸಾಕ್ಷಾತ್ಕಾರ ಮೊದಲು ಯಾವುದೆಲ್ಲ ರೀತಿ ನಾನು ಶರೀರವಾಗಿದ್ದೇನೆ, ನಾನು ಮಾಡುವನಾಗಿದ್ದೇನೆ, ನಾನು ದುಃಖಿ ಆಗಿದ್ದೇನೆ, ನಾನು ಸುಖಿ ಆಗಿದ್ದೇನೆ, ನನ್ನಿಂದ ಎಲ್ಲ ಆಗ್ತದೆ, ಇವೆಲ್ಲ ಏನೆಲ್ಲ ಇರ್ತದೆ. ನಿನಗೆ ಸಾಕ್ಷಾತ್ಕಾರ ತದನಂತರ ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ನಾನು ಸಾಕ್ಷಿಯಾಗಿದ್ದೇನೆ, ನೋಡುವನಾಗಿದ್ದೇನೆ. ನೋಡುವುದನ್ನು ಶುರು ಮಾಡಿದಾಗ ನಿನ್ನ ಅಹಂಕಾರ ಎಲ್ಲ ಕರಗಿ ಆಗಿ ನಿನಗೆ ನಿನ್ನ ಸ್ವಸ್ವರೂಪ ಮೊದಲೇ ನಿನ್ನನ್ನು ಅಲ್ಲೇ ಇದ್ದೆ, ಏನು ನಿನಗೆ ಹೊಸದಾಗಿ ತರುವ ಆಗಿಲ್ಲ. ನಿನ್ನ ಸ್ವಸ್ವರೂಪ ನೀನು ಪರಮಾತ್ಮನಾಗಿದ್ದೆ, ನಿನಗೆ ತಿಳಿದಿಲ್ಲ. ಯಾವಾಗ ಅನುಭವದಿಂದ ನೀನು ತಿಳ್ಕೊಂಡಿದ್ದೀಯಾ, ಯಾರನ್ನು ಹುಡುಕುತ್ತಿದ್ದೆ ನಾನೇ ಆಗಿದೆಯಾ, ಸ್ವಸ್ವರೂಪದ ಅರಿವಾದಾಗ ನಿನ್ನ ಒಳಗಡೆ ಯುಗದಿಂದ ಬೆಳಗುತ್ತಿರುವ ಸ್ಪರ್ಶ ಬೆಳಕು ಅವ್ರ ಪ್ರಕಾಶವಾದಾಗ ನಿನ್ನ ಜನ್ಮದ ಅಂಧಕಾರ ಅವ್ರ ದ್ವೈತದಿಂದ ನೀವು ಒಂದು ಕ್ಷಣ ಬರದಲ್ಲಿ ನೀವು ಹೊರಗಡೆ ಬರ್ತೀರಾ. ಹೊರಗಡೆ ಬಂದಾಗ ನೀವು ನಿನ್ನ ಸ್ವರೂಪವನ್ನು ಹುಡುಕಿಕೊಂಡು ತಿಳಿದುಕೊಂಡು ನಿನ್ನ ಸ್ವರೂಪದಲ್ಲಿ ನಿಲ್ತೀಯ. ಆಗ ನಿನ್ನ ಭಾವನೆ ಆಗ್ತದೆ, ಯಾರನ್ನು ಹುಡುಕ್ತಾವ ನಾನೇ ಆಗಿದ್ದೇನೆ, ಪರಮಾತ್ಮನು ನನ್ನ ಒಳಗಡೆ ಇದ್ದಾನೆ, ಹೊರಗಡೆಯೂ ಇದ್ದಾನೆ, ಎಲ್ಲ ಸರ್ವದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ನಿಮಗೆ ಅನುಭವ ಆಗ್ತದೆ. ನಿಮ್ಮ ಅನುಭವ ಆಗೋದು ಅನಿವಾರ್ಯ ಆಗಿದೆ. ನೀವು ಯಾವಾಗ ತನಕ ನಿಮ್ಮ ಅನುಭವ ಆಗೋದಿಲ್ಲೋ ಆವಾಗ ತನಕ ನೀವು ಅಭ್ಯಾಸ ಮಾಡಿ, ಅನುಸಂಧಾನ ಮಾಡಿ, ನಿರೀಕ್ಷಣೆ ಮಾಡಿ, ಬುದ್ಧಿ ಅಂದರೇನು, ಮನ ಅಂದರೇನು, ಚಿತ್ತ ಅಂದರೇನು, ಅಹಂಕಾರ ಅಂದರೇನು, ಯಾವ ರೀತಿ ಇದನ್ನು ನಿರೀಕ್ಷಣೆ ಮಾಡಿದಾಗ ನಿಮಗೆ ಅರಿವಾಗ್ತದೆ. ಇದೆಲ್ಲ ಏನಿದು ನೋಡುವುದನ್ನು ಶುರು ಮಾಡಿದಾಗ ನಿನಗೆ ಗೊತ್ತಾಗ್ತದೆ ಪರಮಾತ್ಮ ನನ್ನ ಒಳಗಡೆ ಕುಳಿತಿದ್ದಾನೆ, ನಾನು ಒಳಗಡೆ ಹುಡುಕ್ತಿದ್ದಾನೆ, ನಿನ್ನ ಅರಿವಾಗ್ತದೆ. ಆಗ ನಿನ್ನ ಸ್ವಸ್ವರೂಪವನ್ನು ನೀನು ತಿಳಿದುಕೊಂಡಿದ್ದೀಯಾ. ಇದು ಆತ್ಮಸಾಕ್ಷಾತ್ಕಾರ ಅನುಭವ ಆಗಿದೆ. ಓಂ ಶ್ರೀ ಪರಮಾತ್ಮನೇ ನಮಃ.